ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 27, 27ನೇ ಅಧ್ಯಾಯ. 27ನೇ ಅಧ್ಯಾಯ ಕೂಡ ದಾವಿದನು ಬರೆದಂಥ ಒಂದು ಕೀರ್ತನೆ ಆಗಿದೆ. 150 ಕೀರ್ತನೆಗಳಲ್ಲಿ 73 ಕೀರ್ತನೆಗಳನ್ನು ದಾವಿದನು ರಚಿಸಿದ್ದಾನೆ. ಮತ್ತು ಒಂದು ವಿಷಯ ನನಗೆ ಭಾಳ ಇಷ್ಟವಾದಂಥ ಒಂದು ಮಾತು ದಾವಿದನ ಜೀವನದಲ್ಲಿ ಏನಂತ ಹೇಳಿದರೆ, ದೇವರನ್ನು ತನ್ನ ಸ್ವಂತವನ್ನಾಗಿ ಮಾಡಿಕೊಳ್ತಾನೆ. ಡೇವಿಡ್ ಮೇಡ್ God as his own. ಅದೇ ಸೀಕ್ರೆಟ್. ಆತ್ಮಿಕತ್ವದ ರಹಸ್ಯ ಅದೇ, ಭಕ್ತಿಯ ರಹಸ್ಯ ಅದೇ. ಪ್ರಾರ್ಥನೆಯಲ್ಲಿ ಪ್ರಾಬಲ್ಯತೆ ನಮಗೆ ಲಭ್ಯವಾಗಬೇಕಾದರೆ ಇದೇ ಸೀಕ್ರೆಟ್. ದೇವರನ್ನು ನಮ್ಮ ಸ್ವಂತವನ್ನಾಗಿ ಮಾಡಿಕೊಳ್ಳುವಂಥದ್ದು. ಮೇಕಿಂಗ್ ಗಾಡ್ ಆ್ಯಸ್ ಅವರ್ ಓನ್. ನನ್ನ ದೇವರೇ, ನನ್ನ ಒಡೆಯನೇ, ನನ್ನ ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚಕನೇ, ನನ್ನ ಓ ದೇವರೇ ಅಲ್ಲ, ಬರೀ ದೇವರೇ ಅಲ್ಲ, ನನ್ನ ದೇವರೇ. ಸರಿ, 27ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ಹೌದು, ದೇವರು ನನಗೆ ಬೆಳಕಾಗಿದ್ದಾಗ ನಮಗೆ ಕತ್ತಲೆಯಲ್ಲಿ ನಾವು ನಡಿಬೇಕಾಗಿಲ್ಲ. ದೇವರು ನಮಗೆ ರಕ್ಷಕನಾಗಿದ್ದಾಗ ನಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೌದು, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು. ನನ್ನ ಪ್ರಾಣ ದೇವರ ಕೈಯಲ್ಲಿದೆ. ಗಂಡಾಂತರವೋ, ಕಷ್ಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು ಯಾವುದೇ ಇದ್ರೂ ಕೂಡ ಇವೆಲ್ಲವುಗಳಲ್ಲಿ ನಾವು ಕೇವಲ ಜಯಶಾಲಿ ಅಲ್ಲ, ಪೂರ್ಣ ಜಯಶಾಲಿ. 4ನೇ ವಚನ ನನಗೆ ಬಹಳ ಬಹಳ ಸ್ಪರ್ಶಿಸುವಂಥ ಒಂದು ಸಂಗತಿ. ವೆರಿ ಟಚಿಂಗ್. ಯಾಕೆಂದರೆ ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡುವಾಗ, ನಾನು ಹೇಳಿದ್ನಲ್ವ, ಕೀರ್ತನೆ ಪ್ರಾರ್ಥನೆಯ ಪುಸ್ತಕ, ಕೀರ್ತನೆ ಬೋಧನೆಯ ಪುಸ್ತಕ, ಕೊಲೊಸ್ಸೆ 3:16. ಕೀರ್ತನೆ ಮಾರ್ಗದರ್ಶನದ ಪುಸ್ತಕ, ಅಪೊಸ್ತಲ ಕೃತ್ಯ 1:20. ಕೀರ್ತನೆ ಅದು ಪ್ರಾಯೋಗಿಕವಾದಂಥ ಪುಸ್ತಕ, ಆರಾಧನೆಯ ಪುಸ್ತಕ, ಹರ್ಷದ ಪುಸ್ತಕ, ಸ್ತುತಿಯ ಪುಸ್ತಕ. ಆದುದರಿಂದ ಕೀರ್ತನೆ ಪ್ರವಾದನೆ, ಕೀರ್ತನೆ ಕ್ರಿಸ್ತನನ್ನೇ ಸೂಚಿಸುವಂಥ ಗ್ರಂಥ, ಅಧ್ಯಾಯಗಳು. ಪ್ರಾರ್ಥನೆ ಅಂತ ಹೇಳಿದ ಮೇಲೆ ಅನೇಕ ವಿಷಯಗಳನ್ನು ಪ್ರಾರ್ಥನೆಗೆ ನಾವು ರೆಡಿಯಾಗಿ ಇಟ್ಕೊಂಡಿರ್ತೇವೆ. ನಮಗೆ ಹಣ ಬೇಕು, ನಮಗೆ ಆರೋಗ್ಯ ಬೇಕು, ನಮಗೆ ಇವತ್ತು ಕೂಡ ಒಬ್ಬರು ಫೋನ್ ಮಾಡಿದರು, ತಮ್ಮ ಯಜಮಾನರ ವಿಷಯದಲ್ಲಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಈ ರೀತಿಯಾಗಿ ಬೇರೆ ಬೇರೆ ವಿಷಯಗಳು ಪ್ರಾರ್ಥನೆಗಾಗಿ ನಾವು ಇಟ್ಕೊಂಡಿರ್ತೇವೆ. ಆದರೆ ದಾವೀದನು ಅವನ ಪ್ರಾರ್ಥನೆಯ ಲಿಸ್ಟ್ನಲ್ಲಿ ಏನು ಟಾಪ್ ಮೋಸ್ಟ್ ಆಗಿದ್ದು, ಸೌಲಿನಿಂದ ಕಾಪಾಡಬೇಕು, ಅಥವಾ ಕಳ್ಕೊಂಡ ಹೆಂಡತಿಯನ್ನು ಅವನು ಹೇಗಾದರೂ ಪಡ್ಕೊಳ್ಬೇಕು, ಅಥವಾ ವೈರಿಯನ್ನು ಸಂಹರಿಸಬೇಕು, ಅಥವಾ ಆರೋಗ್ಯ, ಐಶ್ವರ್ಯ, ಇವು ಯಾವುದೂ ಬೇಡಲಿಲ್ಲ. ಅನಂತರ ಬೇಡದ ನಿಜ. ಆದರೆ ಇಲ್ಲಿ ನಾವು ನೋಡುವಾಗ ನಿಜವಾದ ದಾವೀದನ ಹೃದಯವನ್ನು ನಾವು ನೋಡ್ತೇವೆ. 4ನೇ ವಚನ, ಕೀರ್ತನೆ 27, ಸಾಮ್ 27 verse 4. ನನ್ನ ಜೀವಮಾನದಲ್ಲೆಲ್ಲ, ಬರೀ ಭಾನುವಾರ ಅಲ್ಲ, ಒಂದು ದಿನ ಅಲ್ಲ, ಒಂದು ವರ್ಷ ಅಲ್ಲ,
3 ವರ್ಷ ಅಲ್ಲ, ನನ್ನ ಜೀವಮಾನವೆಲ್ಲ ಏನೋ ಒಂದು ಆಶೆ ಅವನಿಗಿದೆ. ಏನಂತೆ? ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ. ವಾವ್! ದಾವೀದನ ಒಂದು ಆಶೆ ಏನಂದರೆ ಜೀವಮಾನವೆಲ್ಲ ದೇವ್ರ ಮನೆಯಲ್ಲಿರಬೇಕು. ಜೀವಮಾನವೆಲ್ಲ ದೇವ್ರ ಮನೆಯಲ್ಲಿರಬೇಕು. ಜೀವಮಾನವೆಲ್ಲ ದೇವರ ಮನೆಯಲ್ಲಿ. ಲೂಕ 2:46 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಾಣೆಯಾಗಿ ಹೋಗಿದ್ದಾಗ, ಚಿಕ್ಕ ಬಾಲಕನಾಗಿದ್ದಾಗ 3 ದಿನಗಳು ದೇವರ ಮನೆಯಲ್ಲಿದ್ದರಂತೆ. 30 ನಿಮಿಷ ದೇವರ ಆಲಯದಲ್ಲಿ ಅಲ್ಲ, 3 ತಾಸುಗಳು ದೇವರ ಆಲಯದಲ್ಲಿ ಅಲ್ಲ, 3 ದಿನಗಳು ರಾತ್ರಿ ಹಗಲು ದೇವರ ಮನೆ, ದೇವರ ಮನೆ. ಇಲ್ಲಿ ದಾವೀದನ ವಿಷಯವಾಗಿ ನೋಡಿದಾಗೆ ಕೂಡ ಯೇಸು ಕರ್ತನಿಗೆ ಒಂದು ಹೆಸರು ದಾವೀದನ ಕುಮಾರನು ಅಂತ ಹೇಳ್ಬಿಟ್ಟು, ಇಲ್ಲಿ ದಾವೀದನ ಒಂದು ಆಶೆಯನ್ನು ನಾವು ನೋಡುವಾಗ ಜೀವಮಾನವೆಲ್ಲ ನನ್ನ ಆಶೆ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ. ಸರಿ, ವಾಸ ಮಾಡ್ತಾ ಅಲ್ಲಿ ಏನು ಪ್ರಸಂಗ ಮಾಡೋದಾ? ಅದನ್ನು ಹೇಳ್ತಾನೆ. ಏನು ಮಾಡಬೇಕಲ್ಲಿ? ಆತನ ಪ್ರಸನ್ನತೆಯನ್ನು ನೋಡುತ್ತಾ. ವಾವ್! ಐ ವಾಂಟ್ ಟು ಸಿ ದ ಬ್ಯೂಟಿ ಆಫ್ ಗಾಡ್. ದೇವರ ಸೌಂದರ್ಯವನ್ನು ನಾನು ನೋಡಬೇಕು, ದೇವರನ್ನೇ ನೋಡಬೇಕು. ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೆ. ಧ್ಯಾನ ಅಂದರೆ ದೇವರ ವಾಕ್ಯದಿಂದ ಧ್ಯಾನ, ದೇವರನ್ನೇ ಧ್ಯಾನ, ದೇವರನ್ನೇ ಫೋಕಸ್, ದೇವರ ವಾಕ್ಯವನ್ನೇ ಫೋಕಸ್, ಕೇಂದ್ರ, ದೇವರ ಕೃತ್ಯಗಳನ್ನೇ ಫೋಕಸ್. ಆ ರೀತಿಯಾಗಿ ನಾನು ದೇವರ ಮನೆಯಲ್ಲಿದ್ದು ದೇವರ ಪ್ರಸನ್ನತೆಯನ್ನು ನೋಡ್ತಾ ದೇವರ ಮಂದಿರದಲ್ಲಿ ನಾನು ಧ್ಯಾನ ಮಾಡುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು, ನನಗೆ ಪರ್ಮಿಷನ್ ಬೇಕು ಎಂಬ ಒಂದೇ ವರವನ್ನು. ವಾವ್! ಎಂಥ ಮನುಷ್ಯ ಇವನು ದಾವೀದನು. ಒಂದೇ ವರ. ದೇವರು ಒಂದು ವೇಳೆ ಇವತ್ತು ನಮಗೆ ಕಾಣಿಸಿಕೊಂಡು, ಒಂದು ವರ ಕೇಳ್ಕೊ ಮಗನೇ, ಯಾವುದಾದ್ರೂ ಒಂದು ವರ ಕೇಳ್ಕೊ ಮಗಳೇ ಎಂಬುದಾಗಿ ಕೇಳಿದರೆ, ಮೊನ್ನೆ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ. ಯಾವುದಾದ್ರೂ ಒಂದು ಬೇಡಿಕೆ, ಸುಮಾರು 8-10 ಜನರಿದ್ದರು. ಸುಮಾರು 80 ದಿವಸಗಳು ಒಂದೇ ಕಡೆಯಲ್ಲಿ ಇದ್ದಂಥ ಜನರು. ನಿಮ್ಗೆ ಯಾವುದಾದ್ರೂ ಒಂದು ಆಶೆ, ನೀವು ಒಂದು ಕೋರಿಕೆ ನೀವು ಕೇಳ್ಬೋದಂದರೆ, ಹೆಚ್ಚಿನಾಂಶ ಜನರು ನಾವು ನಮ್ಮ ಮನೆಯವರನ್ನು ನೋಡಬೇಕು, ಮಾತಾಡಿಸ್ಬೇಕು, ಅಥವಾ ಅವರನ್ನಲ್ಲಿ ಕರೆಸಬೇಕು ಎಂಬುದಾಗಿತ್ತು. ಒಳ್ಳೆಯದು. ಆದರೆ ದಾವೀದನು ದೇವರ ಮನೆ, ದೇವರ ಪ್ರಸನ್ನತೆ, ದೇವರ ಧ್ಯಾನ. ವಾವ್! ಎಂಥ ವ್ಯಕ್ತಿ. ಆ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡ್ತಾ ಇರ್ತೀನಿ. ಯಾವಾಗ ಸಿಗ್ತದ ಆ ಒಂದು ವರ? ಯಾವಾಗ ದೇವರನ್ನ ನಾನು ನೋಡಬೇಕು, ಯಾವಾಗ ದೇವರ ಪ್ರಸನ್ನತೆಯನ್ನು ನೋಡುವಂಥದ್ದು, ದೇವರ ಸೌಂದರ್ಯವನ್ನು ನೋಡುವಂಥದ್ದು, ಯಾವಾಗ ದೇವರನ್ನು ನಾನು ಧ್ಯಾನಿಸಬೇಕು, ಯಾವಾಗ ದೇವರ ಮನೆಯಲ್ಲಿ ನಾನು ವಾಸ ಮಾಡಬೇಕು ಎಂಬಂಥ ಒಂದೇ ವರವನ್ನು ಕೇಳಿಕೊಂಡಂತೆ. ಮೊನ್ನೆ ಒಬ್ಬ ಅತ್ಯಂತ ದೊಡ್ಡ ದೇವರ ಸೇವೆಯನ್ನು ಮಾಡುವಂಥ ವ್ಯಕ್ತಿ, ಸುಮಾರು ಹತ್ರ 200 ದೇಶಗಳಲ್ಲಿ ಅವರ ಕಾರ್ಯಕ್ರಮ ಬರ್ತದೆ. ಅವರು ಒಂದು ಮಾತು ಹೇಳಿದಾಗ ನನಗೆ ಶಾಕ್ ಆಯಿತು. ನನಗೆ ಯಾಕಂತ ಹೇಳಿದ್ರೆ, ನಾನು ಲಿಸ್ಟ್ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಪಟ್ಟಿಯನ್ನು ಮಾಡಿದ್ದೇನೆ, ಪ್ರಾರ್ಥನೆ ಏನೇನು ಮಾಡಬೇಕು, ಏನೇನು ಕೇಳ್ಕೋಬೇಕಂತ. ಆದರೆ 27 ಕೀರ್ತನೆ 4ನೇ ವಚನ ಆ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ. ದೇವರನ್ನೇ ಹುಡುಕಬೇಕು, ದೇವರನ್ನೇ ನೋಡಬೇಕು,
ದೇವರನ್ನೇ ಧ್ಯಾನ ಮಾಡಬೇಕು ಎಂಬಂಥದ್ದು ನನ್ನ ಪ್ರಾರ್ಥನೆಯ ಪಟ್ಟಿಯಲ್ಲಿ ಇಲ್ಲ, ಆದ ಕಾರಣ ನಾನು ನಾಚಿಕೆ ಪಡ್ತೇನೆ ಎಂಬುದಾಗಿ ಅವರು ಹೇಳಿದಾಗ ನನಗೂ ನಾಚಿಕೆ ಆಯಿತು. ಯಾಕಂದರೆ ನಾನು ಕೂಡ ದೇವರನ್ನು ಟಾಪ್ ಲಿಸ್ಟ್ನಲ್ಲಿ ಇಟ್ಕೊಂಡಿಲ್ಲ ಎಂಬ ನಾಚಿಕೆ. ಆದರೆ 3000 ವರ್ಷಗಳ ಹಿಂದೆ ಇದ್ದಂಥ ಈ ಹಳೆ ಒಡಂಬಡಿಕೆ ಭಕ್ತನಿಂದ ನಾವು ಕಲಿಯೋಣ. ಅದೇನೆಂದರೆ, ಪುಟ್ ಗಾಡ್ ಫಸ್ಟ್. ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡುವಂಥ ಒಂದು ವಿಷಯ. 6ನೇ ವಚನ, ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಯಜ್ಞಗಳಂದ ತಕ್ಷಣ ಯೇಸು ಕ್ರಿಸ್ತನ ನೆನಪು ನಮಗೆ ಆಗಲೇಬೇಕು. ಯಾಕಂದರೆ ಆತನೇ ನಮಗೋಸ್ಕರವಾಗಿ ಯಜ್ಞಗಳಲ್ಲಿ ಉನ್ನತ ಯಜ್ಞವಾಗಿ ಛಾಯೆಗಳಾಗಿರುವಂಥ ಯಜ್ಞಗಳನ್ನು ನಿಜರೂಪವಾದ ಯಜ್ಞವಾದನು ನಮ್ಮ ಯೇಸು ಕರ್ತನು. ಆತನ ಚಿತ್ರ ಕೀರ್ತನೆ 27ರಲ್ಲಿ ನಾವು ನೋಡ್ತೇವೆ. 7ನೇ ವಚನದಿಂದ 14ನೇ ವಚನದಲ್ಲಿ 10 ಬೇಡಿಕೆಗಳು ದಾವೀದನು ದೇವರ ಮುಂದೆ ಇಡ್ತಿದ್ದಾನೆ. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆ ಇಡ್ತೇನೆ. ಬೇರೆ ಬೇರೆ ಟೈಪ್ ಪ್ರಾರ್ಥನೆ ಮಾಡ್ತಾನೆ ದಾವೀದನು. ಅದರಲ್ಲಿ ಒಂದು ಟೈಪ್ ಏನಂದರೆ ಗಟ್ಟಿಯಾಗಿ, ಕೆಲವು ಸಾರಿ ಮೌನವಾಗಿ, ಕೆಲವು ಸಾರಿ ಕಣ್ಣೀರು ಸುರಿಸುತ್ತಾ, ಕೆಲವು ಸಾರಿ ಹುಡುಕುತ್ತಾ, ಕೆಲವು ಸಾರಿ ಹಾಡುತ್ತಾ, ಕೆಲವು ಸಾರಿ ಹರ್ಷಿಸುತ್ತಾ, ಕೆಲವು ಸಾರಿ ಆರಾಧನೆ ಮಾಡ್ತಾ. ಮಗು ಸತ್ತೋಯ್ತಂತ ದಾವೀದನಿಗೆ ಬಂದು ಸುದ್ದಿ ಹೇಳಿದಾಗ ಎದ್ದು ಮುಖ ತೊಳ್ಕೊಂಡು ದೇವ್ರ ಮನೆಗೆ ಹೋಗಿ ದೇವರನ್ನು ಆರಾಧಿಸಿದ. ಹೌದು, ತನ್ನ ಪ್ರಾರ್ಥನೆ 3 ದಿನ ಮಾಡಿದ ಪ್ರಾರ್ಥನೆಗೆ ಉತ್ತರ ಸಿಗದೇ ಇದ್ದಾಗ ಪ್ರಾರ್ಥನೆಯನ್ನು ಕೀರ್ತನೆಯನ್ನಾಗಿ, ಸ್ತೋತ್ರವನ್ನಾಗಿ, ಆರಾಧನೆಯನ್ನಾಗಿ ಮಾರ್ಪಡಿಸಿಕೊಂಡ ಮಹಾನ್ ವ್ಯಕ್ತಿ ದಾವೀದ. ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. 8ನೇ ವಚನ, ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು. ಹಾಗಾದರೆ ದೇವರು ಒಂದು ಸ್ವರವನ್ನು ಅಥವಾ ದೇವರು ಒಂದು ಮಾತನ್ನು ಮಾತಾಡಿದ್ರಂತೆ. ಏನಂತ ಮಾತಾಡಿದರು? ನನ್ನ ಸಾನ್ನಿಧ್ಯಕ್ಕೆ ಬಾ, ಸ್ಪೆಂಡ್ ಟೈಮ್ ಇನ್ ಮೈ ಪ್ರೆಸೆನ್ಸ್. ನನ್ನ ಸನ್ನಿಧಾನದಲ್ಲಿ ಸಮಯ ಕಳಿ. ಗಿವ್ ಮಿ ಯುವರ್ ಟೈಮ್. ಯಾರೋ ಒಬ್ಬರು ಹೇಳಿದರು, ಟೈಮ್ ಇಸ್ ಈಕ್ವಲ್ ಟು ಲವ್, ಅಥವಾ ಪ್ರೀತಿಯನ್ನು ಸಮಯದಲ್ಲಿ ಅಳೆಯಬೇಕು ಅಂತ ಹೇಳ್ಬಿಟ್ಟು ದೇವರಿಗೆ ನಾವು ಎಷ್ಟು ಮಟ್ಟಿಗೆ ಸಮಯ ಕೊಡ್ತೀವಿ, ಕಳೀತೀವಿ. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ. 8ನೇ ವಚನ ಕೀರ್ತನೆ 27:8, ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರುವೆನು. ಐ ವಿಲ್ ಕಮ್. ನನಗೆ ಬೇಕು, ಇಷ್ಟೇ ಬೇಕು ನನಗೆ. ನೀನು ಕರೆದ್ರೆ ಸಾಕು. ನಿನ್ನ ಸನ್ನಿಧಾನಕ್ಕೆ ಬರಬೇಕು, ನಿನ್ನನ್ನು ಅನುಭವಿಸಬೇಕು, ನಿನ್ನನ್ನು ರುಚಿಸಬೇಕು, ನಿನ್ನನ್ನು ನೋಡಬೇಕು, ನಿನ್ನ ಸ್ವರ ಕೇಳಿಸ್ಕೋಬೇಕು, ನಿನ್ನನ್ನು ಧ್ಯಾನಿಸಬೇಕು, ನಿನ್ನೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಬೇಕು ಎಂಬುದಾಗಿ ನಿನ್ನ ಸಾನ್ನಿಧ್ಯಕ್ಕೆ ಬರುವೆನು ಎಂದು ಉತ್ತರ ಕೊಟ್ಟನು. ಅನಂತರ ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ. 9ನೇ ವಚನ, ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡಪ್ಪ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೆ ಏನು? ಭೂಲೋಕದಲ್ಲಿ ಅತ್ಯಂತ ಹತ್ತಿರವಾದಂಥ ಸಂಬಂಧ ತೊರೆದು ಬಿಟ್ಟರೇನು? ಯೆಹೋವನು. 10ನೇ ವಚನ 27:10, Psalm 27:10, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಅಂಥ ಕಾನ್ಫಿಡೆನ್ಸ್, ಅಂಥ ಭರವಸೆ ದೇವ್ರ ಮೇಲೆ ದಾವೀದನಿಗಿತ್ತು. ದೇವರು ಸೇರಿಸ್ಕೊಳ್ತಾನೆ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ನಾನೇ ಮಾರ್ಗ. ಮತ್ತೆ ಯೇಸು ಕ್ರಿಸ್ತನ ಒಂದು ಚಿತ್ರ ನಾವು ನೋಡ್ತೇವೆ. ಮಾರ್ಗ ಎಂಬುದಾಗಿ ಹೇಳಿದಂಥ ಯೇಸು ಕ್ರಿಸ್ತನನ್ನು ಇಲ್ಲಿ ನಾವು ನೋಡ್ತೇವೆ.
ಅದೇ ರೀತಿಯಾಗಿ ಕೀರ್ತನೆ 25, 9, 25, 12 ಅದರಲ್ಲಿ ಮಾರ್ಗವನ್ನು ತೋರಿಸುವೆನು ಎಂಬಂಥ ಮಾತು ಬರ್ತಾಯಿತ್ತು. ಮೋಶೆಗೂ ಒಂದು ಆಶೆ ಇತ್ತು, ಏನು? ನಿನ್ನ ಮಹಿಮೆಯನ್ನು ತೋರಿಸು, ನಿನ್ನ ಮಾರ್ಗವನ್ನು ತೋರಿಸು. ಇದು ವಿಮೋಚನ ಕಾಂಡ 33. ಮೊದಲು ನಿನ್ನ ಮಾರ್ಗವನ್ನು ತೋರಿಸು ದೇವರೇ, ಅನಂತರ ಅದೇ ಮೋಶೆ, ದೇವರೇ ನಿನ್ನ ಮಹಿಮೆಯನ್ನು ತೋರಿಸು. ಮತ್ತೆ 17ನೇ ಅಧ್ಯಾಯದಲ್ಲಿ ದೇವರು ಮೋಶೆಗೆ ತನ್ನ ಮಾರ್ಗವನ್ನು ತೋರಿಸಿದನು, ತನ್ನ ಮಹಿಮೆಯನ್ನು ತೋರಿಸಿದನು. ಹೌದು, ಸುಮಾರು 1000 ವರ್ಷಗಳ ಅಥವಾ ಸುಮಾರು 2000 ವರ್ಷಗಳ ತರುವಾಯ 2 ದಿನ ಆದಮೇಲೆ ತೋರಿಸಿದನು. ಯಾಕಂದ್ರೆ ದೇವ್ರ ದೃಷ್ಟಿಯಲ್ಲಿ 1000 ವರ್ಷ 1 ದಿನ ಇದ್ದ ಹಾಗೆ. ಆದ ಕಾರಣ 1.5 ದಿನ ಆದಮೇಲೆ ತೋರಿಸಿದನು. 2 ದಿನದೊಳಗೆ ತೋರಿಸಿದನು. ಯೇಸು ಕ್ರಿಸ್ತನು ಎಂಬ ಮಾರ್ಗವನ್ನು, ಯೇಸು ಕ್ರಿಸ್ತನು ಎಂಬ ಮಹಿಮೆಯನ್ನು ಆ ರೂಪಾಂತರ ಪರ್ವತದಲ್ಲಿ ಮೋಶೆಗೆ ತೋರಿಸಿದನು. ಮೋಶೆಯ ಆಶೆ ನೆರವೇರಿತು. ಇಲ್ಲಿ ದಾವೀದನ ಆಶೆ, ನನ್ನ ಜೀವಮಾನವೆಲ್ಲ ದೇವರ ಮನೆಯಲ್ಲಿ ವಾಸ ಮಾಡಬೇಕು, ದೇವರನ್ನು ನೋಡಬೇಕು, ದೇವರ ಮಂದಿರದಲ್ಲಿ ಧ್ಯಾನ ಮಾಡಬೇಕು. ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ಅಲ್ಲಿ ತೋರಿಸು ಅಂತ ಹೇಳಿದ 25ನೇ ಕೀರ್ತನೆಯಲ್ಲಿ, 27ನೇ ಕೀರ್ತಿಯಲ್ಲಿ ಬೋಧಿಸು. ಹೌದು, ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ಬೋಧಿಸಲು ಶಕ್ತನಾಗಿದ್ದಾನೆ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು ಕೊನೆಗೆ ಮುಕ್ತಾಯ ಮಾಡ್ತಾನೆ ಕೀರ್ತನೆಗಳು. 27ನೇ ಅಧ್ಯಾಯ ಕೀರ್ತನೆ 27, 14ನೇ ವಚನ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಆ ನಿರೀಕ್ಷಿಸು ಅನ್ನುವಂಥ ಪದ ಹಿಡಿದುಕೋ ಎಂಬಂಥ, ಗಟ್ಟಿಯಾಗಿ ತಾಳ್ಮೆಯಿಂದ ಎಂಬಂಥ ಪದ. ಆ ರೀತಿಯಾಗಿ ದೇವರನ್ನು ಹಿಡ್ಕೊಂಡು ಬಾಳುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಕೀರ್ತನೆ 27ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.